ನಮಗಿಲ್ಲಿ ಭಾಳ ಹಿಂಸೆ ಆಗಿಬಿಡುತ್ತೆ ಸರ್. ನಾವು ಯಾಕಂದರೆ ಅನ್ಯಾಯ ಕೇಳಿದ್ದೆ ತಪ್ಪಾಗ್ಬಿಡುತ್ತೆ ಸರ್. ನಾವು ಏನಾದರೂ ಕೇಳೋಕ್ಕೆ ಹೋದರೆ ನಮ್ಮನ್ನೇ ಟಾರ್ಗೆಟ್ ಮಾಡೋದು, ಕೆಲಸದಿಂದ ತೆಗಿಯೋದು. 2 ನಾಯಿಗಳಿದಾವೆ, ಅವ್ರಿಗೆ 1ನೇ ತಾರೀಕಿಗೆ ನೋಟಿಸ್ ಕೊಟ್ಟು ಹೊರಗೆ ಕಳ್ಸೋಣ, ಹಂಗೆ ಹಿಂಗೆ ಅಂತ ಕೀಳುವಾಗಿ ಮಾತಾಡ್ತಾರೆ ಸರ್. ಯಾಕೆ ಸರ್ ನಾವು ಅನ್ಯಾಯ ಕೇಳಿದ್ದೆ ತಪ್ಪ? ಯಾಕೆ ಸರ್ ಇದೆಲ್ಲ ಇಷ್ಟು ಚಿತ್ರಹಿಂಸೆ? ಯಾಕೆ ಸರ್ ಹೆಣ್ಮಕ್ಳಾಗಿ ಹುಟ್ಟಿದ್ದೆ ತಪ್ಪ? ಯಾಕೆ ಸಿದ್ದರಾಮಯ್ಯ ಸರ್ ಆಗಲಿ, ನಾಗಲಕ್ಷ್ಮಿ ಮೇಡಮ್ ಆಗಲಿ ಯಾರು ಯಾಕೆ ಸರ್ ನಮ್ಮದು ಗಮನಕ್ಕೆ ತಗೊಂತಿಲ್ಲ? ಬೆಳಗ್ಗೆ 7:30ಕ್ಕೆ ಬಂದರು, ಬೆಳಗ್ಗೆ 9 ಗಂಟೆ ತನಕ ಹೊರ ಪಾರ್ಕ್ನಾಗ ಕಸ ಹೊಡಿತೀವಿ ಸರ್. ಕಸ ಹೊಡೆದು 9 ಗಂಟೆ ತಿಂಡಿ ತಿನ್ನೋಕೆ ಹೋದರೆ ವಾರ್ಡ್ನಾಗ ಕೆಲಸನೇ ಆಗಿಲ್ಲ, ನೀವೆಲ್ಲ ಸ್ಟಾಫ್ ರೂಮ್ನಾಗ ಕೂತ್ಕೊಂಡು ತಿಂಡಿ ತಿಂತೀರಾ, ಅಲ್ಲಿ ಕೂತ್ಕೊಂಡು ಊಟ ಮಾಡ್ತೀರಾ ನೀವು ಹಾಸ್ಪಿಟ್ಲ್ ಮಾನ ಮರ್ಯಾದೆ ತೆಗಿತೀರ ಅಂತ ಗೋವಿಂದಪ್ಪ ಸರ್ ಹೆಂಗೆ ಬೇಕು ಹಂಗೆ ಮಾತಾಡಿದ್ರು ಸರ್. ಸರ್ ನಾವು ತಿಂಡಿ ತಿನ್ನೋಕ್ಕೂ ನಮಗೆ ಟೈಮ್ ಇಲ್ಲ ಸರ್, ನಾವು ಊಟ ಮಾಡೋಕ್ಕೂ ಟೈಮ್ ಇಲ್ಲ ಸರ್, ನಾವು ರಿಸೀಸ್ ಮಾಡೋಕ್ಕೂ ಟೈಮ್ ಇಲ್ಲ ಅಂದರೆ ಸರ್ ನಾವು ಯಾರ ಹತ್ರ ಹೇಳ್ಕೊಂಬೇಕು ಸರ್ ನಮ್ಮ ಪ್ರಾಬ್ಲಮ್ಮು? ಸರ್ ನಾವು ಕೆಲಸ ಮಾಡೋಕ್ಕೆ ಬರ್ತೀವಿ ಸರ್, ಅವ್ರು ಕಾಲ ತೋರಿಸಿದ್ದು ನಾವು ಕೈಯ್ಯ ಮಾಡೋಕ್ಕೆ ಬರ್ತೀವಿ, ಆದರೂ ನಮಗೆ ತಿಂಡಿ ತಿನ್ನೋಕ್ಕೆ ನಮಗೆ ಟೈಮ್ ಇಲ್ಲ ಅಂದರೆ ಮತ್ತು ನಾವು ಯಾರ ಹತ್ರ ಹೋಗಿ ಕೇಳ್ಬೇಕು ಸರ್? ನಾವೇನು ಮಾಡ್ತಾ ಮಾನಸಿಕ ಟಾರ್ಚರ್ ಆಗಿತ್ತು ಸರ್. ನಮಗೆ ಭಾಳ ಚಿತ್ರಹಿಂಸೆ ಕೊಡಕತ್ತಾರೆ ಸರ್ ಇವರೆಲ್ಲ. ಎಲ್ಲರನ್ನೂ ಟಾರ್ಗೆಟ್ ಮಾಡ್ತಾರೆ ಸರ್. ನಮ್ಮ ಜೊತೆ ಯಾರಾದರೂ ಮಾತಾಡಿದ್ರೆ ಏಜೆನ್ಸರಿ ಫೋಟೋ ಹೊಡೆದಾಕ್ತಾರೆ. ಆಮೇಲೆ ಗೋವಿಂದಪ್ಪ ಸರ್ ಬಂದು ನೀವು ಬೆಡ್ ಮೇಲೆ ಊಟಕ್ಕೆ ತಿಂಡಿ ತಿನ್ನೋಕೆ ಕುಂತಿರಲ್ಲ ನೀವು ಮೆಟ್ರನ್ ಕರಿಲ್ಲ, ಸೂಪರ್ಡೆಂಟ್ ಕರಿಲ್ಲ, ನೀವು ಗೊತ್ತಾಗಲ್ಲ, ನಿಮಗೆ ಮಾನ ಮರ್ಯಾದಿಲ್ಲ ನಿಮಗೆ